ಹಾಯ್ ಮಕ್ಕಳ, ವೆಲ್ಕಮ್ ಟು ಎಜಿ ಫಿಸಿಕ್ಸ್ ಕ್ಲಾಸಸ್. ಮೈ ನೇಮ್ ಇಸ್ ಅಭಿಷೇಕ್. ಮಕ್ಕಳ, ಒಂದು ಸುಭಾಷಿತ ಹೇಳ್ಬಿಟ್ಟು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗಚ್ಚತ್ ಪಿಪೀಲಿಕಾಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೆಯಾಪಿ ಪದಮೇಕಂ ನ ಗಚ್ಚತಿ ಅಂತ ಹೇಳಿದ್ರೆ ಮಕ್ಕಳ, ಗಚ್ಚತ್ ಪಿಪೀಲಿಕಾಯಾತಿ, ಪಿಪೀಲಿಕಾ ಅಂತ ಹೇಳಿದ್ರೆ ಇರುವೆ ಅಂತ ಹೇಳಿ ಸಂಸ್ಕೃತದಲ್ಲಿ. ಒಂದು ಇರುವೆ ತನ್ನ ಸಾಮರ್ಥ್ಯವನ್ನು ನಂಬಿಕೊಂಡು ಸತತ ಪ್ರಯತ್ನ ಪಟ್ಟರೆ ತನ್ನ ಜೀವಿತಾವಧಿಯಲ್ಲಿ 100 ಯೋಜನೆಗಳನ್ನು ದಾಟಬಲ್ಲದಂತೆ, ಒಂದು 100 ಕಿಲೋಮೀಟರ್ ದಾಟುತ್ತಂತೆ. ಅದೇ ಒಂದು ಗರುಡ ತನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಅನ್ಕೊಂಡು ಪ್ರಯತ್ನ ಪಡದೇ ಇದ್ರೆ ಒಂದು ಹೆಜ್ಜೆ ಕೂಡ ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಮಕ್ಕಳ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ನಾನು ಬ್ರೈಟ್ ಇದ್ದೀನಿ, ನಂಗೆ ಸಾಮರ್ಥ್ಯ ಇದೆ ಅಂತ ಅನ್ಕೊಂಡು ಪ್ರಯತ್ನ ಪಡದೇ ಇದ್ರೆ ನಾವೆಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಸೊ ಡೋಂಟ್ ಸಿಟ್ ಲೈಕ್ ಅ ರಾಕ್, ವರ್ಕ್ ಲೈಕ್ ಎ ಕ್ಲಾಕ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಮಕ್ಕಳ. ಟುಡೇ ವಿ ಸ್ಟಾರ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, lecture number 5. In today's class we discuss numericals on Coulomb's law, and this is last lecture on numericals on Coulomb's law, and third charge at equilibrium type numericals na solve ಮಾಡೋಣ. ಅದಾದ ನಂತರ ಒಂದು ಕಾನ್ಸೆಪ್ಟ್ ಇದೆ, ಪರ್ಮಿಟಿವಿಟಿ ಅಂಡ್ ರಿಲೇಟಿವ್ ಪರ್ಮಿಟಿವಿಟಿ ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕೂಡ ಕರಿತೀವಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಮಕ್ಕಳ, ಫಸ್ಟ್ ನ್ಯೂಮರಿಕಲ್ಸ್ ಆನ್ ಕುಲಮ್ಸ್ ಲಾ, ಲಾಸ್ಟ್ ಲೆಕ್ಚರ್. ಸೊ ಲಾಸ್ಟ್ ಲೆಕ್ಚರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವು ನ್ಯೂಮರಿಕಲ್ಸ್ ಆನ್ ಕುಲಮ್ಸ್ ಲಾ, ಟೈಪ್ 1, ಟೈಪ್ 2, ಟೈಪ್ 3 ನ್ಯೂಮರಿಕಲ್ಸ್. ದೋಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಆಲ್ಸೋ ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ರೈಟ್ ಆನ್ ಮಕ್ಕಳ. ಕ್ವೆಶ್ಚನ್: if 4 point charges are placed at the corners of a square as shown in the figure, as shown in the figure, then find the Q by Q if net force acts on Q is 0 ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಮಕ್ಕಳ, ಇಲ್ಲಿ ಒಂದು ಡಯಾಗ್ರಾಮ್ ಕೂಡ ಕೊಟ್ಟಿದ್ದಾರೆ. Let us consider 4 point charges Q, capital Q, small q are placed at the corners of a square and find the net force acts on find the Q by Q. Q by Q is equals to what ಅಂತ ಕೇಳಿದ್ದಾರೆ. ಸೊ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯಾಪಿಟಲ್ Q is 0 ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. 2√2, ಆಪ್ಷನ್ ಬಿ -2√2, ಆಪ್ಷನ್ ಸಿ 1/2√2, ಆಪ್ಷನ್ ಡಿ -1/2√2. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವೆಶ್ಚನ್ ಮಕ್ಕಳ ಇದು. ಓಕೆ, ಹೇಗೆ ಸಾಲ್ವ್ ಮಾಡೋದು? ವಿ ನೋ ದಟ್ ಕೂಲಮ್ಸ್ ಲಾ. ಫಸ್ಟ್ ಇಲ್ಲಿ ಏನ್ ಕೇಳಿದರೆ, ಈ 4 point charges are placed at the corners of a square as shown in the figure. ನೋಡಿ, ಇಲ್ಲಿ ಇದ್ರ ಮ್ಯಾಗ್ನಿಟ್ಯೂಡ್ ಬೇರೆ, ಕ್ಯಾಪಿಟಲ್ Q ಸ್ಮಾಲ್ q ಅಂತಾನೆ ಬರ್ದಿದ್ದಾರೆ. ನೆಕ್ಸ್ಟ್ ಏನು, ಫೈಂಡ್ ದ ಕ್ಯಾಪಿಟಲ್ Q ಬೈ ಸ್ಮಾಲ್ q ಇಫ್ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯಾಪಿಟಲ್ Q is 0 ಅಂತ ಕೊಟ್ಟಿದ್ದಾರೆ. ಓಕೆ, ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಏನಂತ, ನೆಟ್ ಫೋರ್ಸ್ ಆಕ್ಟ್ಸ್ ಆನ್ Q is 0 ಅಂತ ತಗೊಳ್ಳಿ ಅಂತ ಹೇಳಿ. ಸೊ ಸೇಮ್ ಡಯಾಗ್ರಾಮ್ ಅಗೇನ್ ಡ್ರಾ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ Q, ಸ್ಮಾಲ್ q. ಮತ್ತೆ ಮಕ್ಕಳ, ಇಲ್ಲಿ ಡಯಾಗ್ರಾಮ್ ಅಲ್ಲಿ ಇನ್ನೇನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸ್ಕ್ವೇರ್ ಆಫ್ ಸೈಡ್ಸ್ ಎ ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ ಆಫ್ ಸೈಡ್ಸ್ ಎ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಮಕ್ಕಳ, ಇವಾಗ ಒಂದು ಕಂಡೀಷನ್ ಏನ್ ಕೊಟ್ಟಿದ್ದಾರೆ, ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯಾಪಿಟಲ್ Q is 0 ಅಂತ ಕೊಟ್ಟಿದ್ದಾರೆ. ಓಕೆ, ಎಲ್ಲಿ ನೋಡಿ, ನೆಟ್ ಫೋರ್ಸ್ ಆಕ್ಟ್ಸ್ ಆನ್ Q is 0, ಇದರ ಈ Q ನಾದ್ರೂ ತಗೊಳ್ಳಿ ಅಥವಾ ಈ Q ನಾದ್ರೂ ತಗೊಳ್ಳಿ. ಸೊ ನಾನು ನೋಡಿ, ಇಲ್ಲಿ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ದಿಸ್ Q is 0 ಅಂತ ನಾನೇ ತಗೊಳ್ತಾ ಇದ್ದೀನಿ. ಇಲ್ಲಿ ಈ ಚಾರ್ಜ್ ನ ಮೇಲೆ, ಕ್ಯಾಪಿಟಲ್ Q ನ ಮೇಲೆ ಯಾವೆಲ್ಲ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಫೋರ್ಸ್ ಡ್ಯೂ ಟು ದಿಸ್ ಚಾರ್ಜ್ ಹೇಳ್ಬೋದಾ? ಫಸ್ಟ್, ಸೆಕೆಂಡ್, ಥರ್ಡ್, 3 ಚಾರ್ಜಸ್ ಫೋರ್ಸ್ ಈ ಪಾಯಿಂಟ್ ಅಲ್ಲಿ ಆಕ್ಟ್ ಆಗುತ್ತೆ.
ಓಕೆ, ನಾನು ಬರಿತಾ ಇದ್ದೀನಿ. ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ಲೈಕ್ ಚಾರ್ಜ್ ರಿಪೆಲ್ ಈಚ್ ಅದರ್. ಸೊ ಗೊತ್ತಾಯ್ತು ನಮಗೆ, ಫೋರ್ಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ಆಫ್ 2 ಪಾಯಿಂಟ್ ಚಾರ್ಜಸ್, F1 ವೆಕ್ಟಾರ್ ಡೈರೆಕ್ಷನ್ ಸಿಕ್ತು. ನೆಕ್ಸ್ಟ್ ಫೋರ್ಸ್ ಡ್ಯೂ ಟು ಥರ್ಡ್ ಚಾರ್ಜ್ ಬರಿತಾ ಇದ್ದೀನಿ. ಫೋರ್ಸ್ ಡ್ಯೂ ಟು ಥರ್ಡ್ ಚಾರ್ಜ್, ಸೆಂಟರ್ ಆಫ್ ದಿಸ್ ಚಾರ್ಜ್ ಟು ಸೆಂಟರ್ ಆಫ್ ದಿಸ್ ಚಾರ್ಜ್. ಸೊ F3 ವೆಕ್ಟಾರ್ ಅಂತ ಬರ್ದೆ. F1 F3 ವೆಕ್ಟಾರ್. ನೆಕ್ಸ್ಟ್ ಓಕೆ, ಹಾಗಾದ್ರೆ F1 F3. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, F1 ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು, K ಕ್ಯಾಪಿಟಲ್ Q ಸ್ಮಾಲ್ q, K Q1 Q2 ಡಿವೈಡೆಡ್ ಬೈ R ಸ್ಕ್ವೇರ್ ಅಂತ ಹೇಳಿದ್ರೆ A ಸ್ಕ್ವೇರ್, ಡಿಸ್ಟೆನ್ಸ್ ಸ್ಕ್ವೇರ್. ನೆಕ್ಸ್ಟ್ F3 is equals to K capital Q small q by A square. So here observe ಮಾಡಿ, F1 is equals to F3 ಇದೆ. ಲಾಸ್ಟ್ ಕ್ಲಾಸ್ ಹೇಳಿದ್ದೆ ನಾನು, when F1 is equals to F3 and theta is equals to 90 degree, then what is the net force between them? Net force ಈ ಎರಡು ವೆಕ್ಟಾರ್ಸ್ ನು ರಿಸಾಲ್ವ್ ಮಾಡಬಹುದು. ಈ ವೆಕ್ಟಾರ್ಸ್ ಎರಡನ್ನೂ ಸೇರ್ಬಿಟ್ಟು ಏನಂತ ಬರೀಬಹುದು, F13 ವೆಕ್ಟಾರ್ ಬರೀಬಹುದಾ? So we know that resultant vector magnitude 2 vectors ಇದೆ. Parallelogram law of vector addition use ಮಾಡಿದ್ರೆ F13 vector magnitude of F13 is equals to under root of F1 square plus F3 square plus 2 F1 F3 cos theta. Here cos 90 ಹೌದಾ? So cos 90 ಏನಾಗುತ್ತೆ, here theta is equals to 90 degree, therefore cos 90 0. ಉಳಿದಿದ್ದೇನಾಗುತ್ತೆ F1 square plus F3 square. Here F1 is equals to F3 ಆಗಿರೋದ್ರಿಂದ ಏನಂತ ಬರೀಬಹುದು ಮಕ್ಕಳ, F13 is equals to ಏನಂತ ಬರೀಬಹುದು, ಅಂಡರ್ ರೂಟ್ F1 ಸ್ಕ್ವೇರ್ ಪ್ಲಸ್ F3 ಅಂತ ಹೇಳಿದ್ರೆ F3 is equals to F1 ಸ್ಕ್ವೇರ್ ಪ್ಲಸ್ F1 ಸ್ಕ್ವೇರ್ ರೂಟ್ ಆಫ್ 2F1 ಸ್ಕ್ವೇರ್, ಅಥವಾ F13 is equals to root 2 times F1. So F13 is equals to root 2 into F1 ಅಂತ ಹೇಳಿದ್ರೆ KQQ by A square ಬರೀಬಹುದಾ? ಓಕೆ, F13 ಸಿಕ್ತು. ನೆಕ್ಸ್ಟ್ ಇನ್ ಯಾವ ಚಾರ್ಜ್ ನ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗ್ತಾ ಇದೆ, ಸೆಕೆಂಡ್ ಚಾರ್ಜ್ ನ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಇನ್ ಫೋರ್ಸ್ ಡ್ಯೂ ಟು ಸೆಕೆಂಡ್ ಚಾರ್ಜ್, ಅಗೈನ್ ಸ್ಟ್ಯಾಂಡ್ ದೇರ್, ಇಲ್ಲಿದ್ದೀರಾ. ಸೊ ಈಗ ಲೈಕ್ ಚಾರ್ಜಸ್, ಇದು ಪ್ಲಸ್ ಕ್ಯಾಪಿಟಲ್ Q, ಇದು ಪ್ಲಸ್ ಕ್ಯಾಪಿಟಲ್ Q, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಡೈರೆಕ್ಷನ್ ಸಿಕ್ತಾ? ಸೊ ಡೈರೆಕ್ಷನ್ ಫೋರ್ಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ಆಫ್ 2 ಪಾಯಿಂಟ್ ಚಾರ್ಜಸ್. ಸೊ ದಿಸ್ ಈಸ್ F2 ವೆಕ್ಟಾರ್. F13 ಅಂತ ಹೇಳಿದ್ರೆ ಇಟ್ ಇಸ್ ದ ಫೋರ್ಸ್ ರೆಸಲ್ಯೂಷನ್ ಆಫ್ ವೆಕ್ಟಾರ್. F1 ಮತ್ತೆ F3 ಎರಡೂ ಫೋರ್ಸ್ ನ ಕ್ಲಬ್ ಮಾಡಿ F13 ಅಂತ ಬರ್ತಿದ್ದೀನಿ. ಸೇಮ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಫೋರ್ಸ್ ಯಾವ್ದು ಆಕ್ಟ್ ಆಗ್ತಾ ಇದೆ, ಸೆಕೆಂಡ್ ಚಾರ್ಜ್ ನ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಹಾಗಾದರೆ F2 is equals to F2 is equals to ಏನಂತ ಬರೀಬಹುದು, F2 is equals to K capital Q into capital Q, KQ square divided by distance between them. ಎಷ್ಟಿದೆ ಮಕ್ಕಳ ಇಲ್ಲಿ, A ಇದೆ, hypotenuse under root of A square plus A square under root 2A square whole square, distance square ಬರೀಬಹುದಾ? So square root cancel, F2 is equals to KQ square by 2A square. ಹೌದಾ? F2 ಸಿಕ್ತು, F13 ಸಿಕ್ತು. ಹಿಯರ್ ಅಬ್ಸರ್ವ್ ಮಾಡಿ, 2 ವೆಕ್ಟಾರ್ಸ್ F13 F2 and F13 is not equals to F2. F13 not equals to F2. Theta is equals to, theta between 2 vectors F2 and F13 is 0 degree. Theta is equals to 0 degree. Then F net force acts on this charge capital Q is under root of F13 square plus F2 square plus 2F13 F2 cos 0. So cos 0 1 ಅಂತ ಬರೀಬಹುದಾ ಮಕ್ಕಳ ಇದನ್ನ? So cos 0 1, then A square plus B square plus 2AB ಫಾರ್ಮಲ್ ಇದೆ. So ಹಾಗಾದ್ರೆ what is the net force? Net force ಏನಂತ ಬರೀಬಹುದು, ಅಂಡರ್ ರೂಟ್ F13 ಪ್ಲಸ್ F2 ಹೋಲ್ ಸ್ಕ್ವೇರ್ ಬರೀಬಹುದಾ? ಸ್ಕ್ವೇರ್ ಕ್ಯಾನ್ಸಲ್, ಉಳಿದಿದ್ದೇನಾಗಾದ್ರೆ F ನೆಟ್ ಇಸ್ ಈಕ್ವಲ್ಸ್ ಟು F13. ಸೊ F13 ಅಂತ ಹೇಳಿದ್ರೆ F13 is root 2 KQQ divided by A square plus F2 ಅಂತ ಹೇಳಿದ್ರೆ K F2 ಅಂತ ಹೇಳಿದ್ರೆ K Q square divided by 2A square ಬರ್ದಿದ್ದು ಗೊತ್ತಾಯ್ತಾ ಮಕ್ಕಳ? ದೆನ್ ಕಾಮನ್ ಏನ್ ತೆಗಿಬಹುದು ಇವಾಗ? ಓಕೆ, ಹಿಯರ್ ಓಕೆ ಇಷ್ಟು ಬರ್ದ್ವಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕಂಡೀಷನ್, ಇಫ್ ಫೈಂಡ್ ಕ್ಯಾಪಿಟಲ್ Q by ಸ್ಮಾಲ್ q if net force acts on Q is 0.
ಹಾಗಾದ್ರೆ what is the net force acts on Q? Net force acts on Q is this much. ಸಿಕ್ಕಿದೆ. Net force acts on Q is 0 ಅಂತ ಬರೆದ್ರೆ, so 0 is equals to root 2 KQQ by A square plus KQ square by 2A square. ಬರಿಬೋದಾ ಮಕ್ಕಳ? Then ಇದನ್ನ ಈ ಕಡೆ ತಗೊಂಡ್ರೆ ರೂಟ್ ಟು ಕೆ ಕ್ಯೂ ಕ್ಯೂ ಬೈ ಎ ಸ್ಕ್ವೇರ್ ನ ಎಲ್ ಎಚ್ ಎಸ್ ಶಿಫ್ಟ್ ಮಾಡಿದ್ರೆ ಮೈನಸ್ ರೂಟ್ ಟು ಕೆ ಕ್ಯೂ ಕ್ಯೂ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಸ್ಕ್ವೇರ್ ಬೈ 2a ಸ್ಕ್ವೇರ್. ಸೊ ಕೆ ಕ್ಯೂ ಕ್ಯಾನ್ಸಲ್ ಆಯ್ತು, ಎ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು ಹಾಗಾದ್ರೆ? ಕ್ಯಾಪಿಟಲ್ ಕ್ಯೂ ಉಳಿತು ಈ ಕಡೆ ಸೈಡ್, ಆರ್ ಎಚ್ ಎಸ್ ಸೈಡ್ ಕ್ಯಾಪಿಟಲ್ ಕ್ಯೂ, ಇಲ್ಲಿ ಎಲ್ ಎಚ್ ಎಸ್ ಸೈಡ್ ಮೈನಸ್ ರೂಟ್ ಟು ಕ್ಯೂ. ಹೌದಾ? ಸೊ ಹಾಗಾದ್ರೆ ಫೈನಲಿ ಕ್ಯಾಪಿಟಲ್ ಕ್ಯೂ ಬೈ ಸ್ಮಾಲ್ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಕ್ಯೂ ಬೈ ಇಲ್ಲಿ 2 ಉಳಿದಿದೆ ನೋಡಿ ಮಕ್ಕಳ, 2 ಕ್ಯಾಪಿಟಲ್ ಕ್ಯೂ ಬೈ 2 ಉಳಿದಿತ್ತು. ಹೌದಾ? ಮೈನಸ್ ರೂಟ್ ಟು ಕ್ಯೂ, ಈ ಕಡೆ ಕ್ಯಾಪಿಟಲ್ ಕ್ಯೂ ಬೈ 2 ಉಳಿದಿತ್ತು. ಸೊ ಕ್ಯೂ ಬೈ ಕ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ 2 ರೂಟ್ 2. ಬರಿಬಹುದಾ? ಕ್ಯಾಪಿಟಲ್ ಕ್ಯೂ ಬೈ ಸ್ಮಾಲ್ ಕ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ 2 ರೂಟ್ 2. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಗೊತ್ತಾಯ್ತಾ ಮಕ್ಕಳ? ಸೊ ಕ್ವೆಶ್ಚನ್ ಅರ್ಥ ಆಯ್ತಾ? ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಮಕ್ಕಳ. ಸೇಮ್ ಕ್ವೆಶ್ಚನ್. If 4 point charges are placed at the corners of a square as shown in the figure, find the capital Q by small q. Try ಮಾಡಿ homework. If net force acts on same question, small q is 0 ಅಂತ ಮಾಡ್ಕೊಳ್ಳಿ. If net force acts on small q is 0, then which one is right answer? Same options same question ಅಲ್ಲಿ ಏನ್ ಚೇಂಜ್ ಮಾಡಿದೆ? ಫೈಂಡ್ ಕ್ಯಾಪಿಟಲ್ ಕ್ಯೂ ಬೈ ಸ್ಮಾಲ್ ಕ್ಯೂ ಸೇಮ್. ಬಟ್ ಈಗ ನಾವು ಫಸ್ಟ್ ಕ್ವೆಶ್ಚನ್ ಅಲ್ಲಿ ಏನ್ ಬರ್ಕೊಂಡಿದ್ವಿ? ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯಾಪಿಟಲ್ ಕ್ಯೂ ಅಂತ ಕೇಳಿದ್ರು. ಇವಾಗ ಏನು? ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯಾಪಿಟಲ್ ಕ್ಯೂ ಇಸ್ 0 ಅಂತ ಕೇಳಿದ್ರು ಫಸ್ಟ್ ಕ್ವೆಶ್ಚನ್ ಅಲ್ಲಿ. ಬಟ್ ಇವಾಗ ಏನು? ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಸ್ಮಾಲ್ ಕ್ಯೂ. ಈ ಕ್ಯೂ ನಾದ್ರೂ ತಗೊಳ್ಳಿ ಅಥವಾ ಈ ಸ್ಮಾಲ್ ಕ್ಯೂ ನಾದ್ರೂ ತಗೊಳ್ಳಿ. ದೆನ್ ಫೈಂಡ್ ಕ್ಯಾಪಿಟಲ್ ಕ್ಯೂ ಬೈ ಸ್ಮಾಲ್ ಕ್ಯೂ. ಸಾಲ್ವ್ ಮಾಡ್ತೀರಾ? ಓಕೆ, ಆನ್ಸರ್ ಏನ್ ಬಂತು ಕಮೆಂಟ್ ಮಾಡಿ. ಓಕೆ, ರಬ್ ಮಾಡ್ಲಾ? ಓಕೆ ಮಕ್ಕಳ, ಒಂದೇ ಸಮನೆ ಉಸಿರು ಪಿಸುಗುಡುವ ತೀರದ ಮೌನ ತುಂಬಿ ತುಳುಕೋ ಕಂಗಳಲ್ಲಿ ಕರಗುತ್ತಿದೆ ಕನಸಿನ ಬಣ್ಣ ಯಾತನೆಗೆ ಮುಗುಳಾಗು ಬರಲು. ಓಕೆ, next question is write down makla question. Let us consider 4 point charges q and minus q placed at the corners of a square of side A as shown in the figure. Find the net force acts on minus q. Question mark. Find the net force acts on minus q. Find the net force acts on minus q due to all other charges. ಓಕೆ ಮಕ್ಕಳ, ಸಾಲ್ವ್ ಮಾಡಿ ಫಾಸ್ಟ್. ಕ್ವೆಶ್ಚನ್ ಏನ್ ಕೇಳಿದ್ದಾರೆ? 4 ಪಾಯಿಂಟ್ ಚಾರ್ಜಸ್ ಕೊಟ್ಟಿದ್ದಾರೆ. ಕ್ಯೂ ಮೈನಸ್ ಕ್ಯೂ ಸೈಡ್ ಎ ಅಂತ ಕೊಟ್ಟಿದ್ದಾರೆ. ಫೈಂಡ್ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಮೈನಸ್ ಕ್ಯೂ. ಮಕ್ಕಳ, ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲೋಗಿ ನಿಂತ್ಕೊಳ್ಳಿ. ಇಲ್ಲಿ ಏನು ನೀವು ಫೋರ್ಸ್ ಮೇಲೆ ಏನಕ್ಕೆ ಜಾಸ್ತಿ ನ್ಯೂಮೆರಿಕಲ್ ಸಾಲ್ವ್ ಮಾಡಿಸ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಏನ್ ಬಂದಿದ್ಯೋ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಸೇಮ್ ಕ್ವೆಶ್ಚನ್ಸ್ ಬರುತ್ತೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಇಷ್ಟೊಂದು ನ್ಯೂಮೆರಿಕಲ್ ಸಾಲ್ವ್ ಮಾಡಿಸಲ್ಲ. ಇಲ್ಲಿ ನೀವು ಒಂದ್ಸತಿ ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಅಷ್ಟು ನ್ಯೂಮೆರಿಕಲ್ ಸಾಲ್ವ್ ಮಾಡೋದೇ ಬೇಡ. ಸೇಮ್ ಟು ಸೇಮ್
ಎಲ್ಲ ಸೇಮ್ ಇರುತ್ತೆ ಅಲ್ಲಿ, ಗೊತ್ತಾಗ್ತಿದ್ಯಾ? ಓಕೆ ಮಕ್ಕಳ, ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಮೈನಸ್ ಕ್ಯೂ. ಎಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಜಸ್ಟ್ ಹೋಗ್ಬಿಟ್ಟು ಅಲ್ಲಿ ನಿಂತಿದ್ದೀನಿ ಅಂತ ಅನ್ಕೊಳ್ಳಿ, ಸ್ಟ್ಯಾಂಡ್ ದೇರ್, ಇಲ್ಲಿದ್ದೀರಾ. ಸೊ ಹಾಗಾದ್ರೆ ಈ ಮೈನಸ್ ಕ್ಯೂ ಮೇಲೆ ಯಾವೆಲ್ಲ ಫೋರ್ಸ್ ಆಕ್ಟ್ ಆಗುತ್ತೆ? ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್, ಸೆಕೆಂಡ್ ಚಾರ್ಜ್, ಥರ್ಡ್ ಚಾರ್ಜ್, ಈ ಮೂರು ಚಾರ್ಜ್ ನ ಫೋರ್ಸ್ ಆಕ್ಟ್ ಆಗುತ್ತೆ. ಈ ಚಾರ್ಜ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂತ ಫೋರ್ಸ್ ಇದೇ ಚಾರ್ಜ್ ಮೇಲೆ ಆಕ್ಟ್ ಆಗಲ್ಲ. ಫೋರ್ಸ್ ಡಸ್ ನಾಟ್ ಆಕ್ಟ್ಸ್ ಆನ್ ಇಟ್ಸ್ ಓನ್ ಅಂತ ಹೇಳಿದ್ದೆ. ಓಕೆ, ಹಾಗಾದ್ರೆ ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್, ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್ ನ ಫೋರ್ಸ್ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಫೋರ್ಸ್ ಡೈರೆಕ್ಷನ್ ನೋಡಿ, ಇಲ್ಲಿ ಡೈರೆಕ್ಷನ್ F1 ವೆಕ್ಟಾರ್, ಹೌದಾ? ಫೋರ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್, third charge and minus q, then unlike charges attract each other, direction observe ಮಾಡಿ, F1 F3. So here F1 is equals to k q square by a square, k q1 q2 by a square. Same F1 is equals to F3 na. Here F1 is equals to F3 and theta is equals to 90 degree. Then F13 is equals to root 2 times F1. Direct ಬರಿಲ್ಲ ಹಾಗಾದ್ರೆ. When F1 is equals to F2, theta is equals to 90 degree, then net force is root 2 times F1. So ಹಾಗಾದ್ರೆ F13 is equals to ಎಷ್ಟು? root 2 into F1 ಅಂತ ಹೇಳಿದ್ರೆ KQ square by A square. F13 ಸಿಕ್ತಾ ಮಕ್ಕಳ? ನೆಕ್ಸ್ಟ್ ಇನ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಈ ಚಾರ್ಜ್ ನ ಮೇಲೆ? ಫೋರ್ಸ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ನೋಡಿ, ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಡೈರೆಕ್ಷನ್ ಸಿಕ್ತಾ? ಡೈರೆಕ್ಷನ್. Then F2 vector. Okay, F2 in okay, resolution of vector ಮಾಡುದು. F1 F3 ಈ ಎರಡು ವೆಕ್ಟರ್ ನ ಕ್ಲಬ್ ಮಾಡಿ ಒಂದೇ ವೆಕ್ಟರ್ ಅಂತ ಬರೆದೆ. ಅದು ಯಾವುದು? F13 F2. These two forces acts in same direction. Then ಇಲ್ಲಿ F2 is equals to F2 vector. F2 is equals to K q square, k q1 q2, k q square divided by distance between them. A ಇದೆ, right angle triangle, then under root of a square plus a square, under root 2a square, root of 2a square whole square, square root cancel, then F2 is equals to kq square by 2a square. ಬರಿಬಹುದಾ ಮಕ್ಕಳ? ಸೊ F2 ಸಿಕ್ತು, F13 ಸಿಕ್ತು. ಹಾಗಾದ್ರೆ what is the net force? Net force F net is equals to F net is equals to theta is equals to 0 degree ಅಂತ ಹೇಳಿದ್ರೆ under root F13 square plus F2 square plus 2 F13 F2 cos 0 ಇದಷ್ಟು ಏನಾಯ್ತು? 1 ಆಯ್ತು. Then F net is equals to under root of F13 plus F2 whole square root cancel ಆಯ್ತು. ಹಾಗಾದ್ರೆ what is the net force? Net force is F net is equals to F13 plus F2. F13 ಅಂತ ಹೇಳಿದ್ರೆ root 2 kq square by a square plus F2 ಅಂತ ಹೇಳಿದ್ರೆ kq square by 2a square. Okay, then kq square by a square ಕಾಮನ್ ತೆಗೆದ್ರೆ root 2 plus 1 by 2. This is the net force acts on charge minus q. ಗೊತ್ತಾಯ್ತಾ ಮಕ್ಕಳ? ಈಸಿ ಅನಿಸ್ತಾ? ಕೂಲಂಬ್ಸ್ ಲಾ ಮೇಲೆ ನ್ಯೂಮರಿಕಲ್ಸ್ ಈಸಿ ಅನಿಸ್ತಾ? ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲೂ ಬರುತ್ತೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲೂ ಬರುತ್ತೆ. ಓಕೆ, ಹಾಗಿದ್ರೆ ರಬ್ ಮಾಡ್ಲಾ? ಓಕೆ, very easy numericals on Coulomb's law. Next ಮಕ್ಕಳೇ next another question is write down ಮಕ್ಕಳ ಕ್ವೆಶ್ಚನ್. ಇನ್ನೂ ಒಂಥರ ಕ್ವೆಶ್ಚನ್ ಕೇಳಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಲೆಟ್ ಅಸ್ ಕನ್ಸಿಡರ್ 4 ಪಾಯಿಂಟ್ ಚಾರ್ಜಸ್ Q Q Q Q. ಸೆಂಟರ್ ಆಫ್ ದಿ ಸ್ಕ್ವೇರ್ ಇನ್ನೊಂದು ಚಾರ್ಜ್ ಇದೆ ಪ್ಲಸ್ Q ಅಂತ ಹೇಳಿ. ದೆನ್ ಫೈಂಡ್ ದ ಸೈಡ್ ಆಫ್ ದ ಸ್ಕ್ವೇರ್ ಈಸ್ ಸೇಮ್ A ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ Q. ಕ್ವೆಶ್ಚನ್ ಅರ್ಥ ಆಯ್ತಾ ಮಕ್ಕಳ?
If four identical point charges, same charge distribution, ನೋಡಿ ಇಲ್ಲಿ corners of the square same identical charge ಇದೆ, then find the net force acts on center of the square ಅಂತ ಕೇಳಿದ್ದಾರೆ. ಅಥವಾ ಕ್ವೆಶ್ಚನ್ ನಂಬರ್ 2, ಟ್ರಯಾಂಗಲ್ ಕೊಟ್ಟಿದ್ದಾರೆ ಸೇಮ್ q identical charges placed at the corners of a triangle, then find the net force acts on, okay, minus q ಅಂತ ಕೊಟ್ಟಿದ್ದಾರೆ. find the net force acts on minus q. ಓಕೆ ಮಕ್ಕಳ, ಹೆಂಗೆ ಫೈಂಡ್ ಮಾಡೋದಾಗಾದ್ರೆ ಮಕ್ಕಳ ಸಿಂಪಲ್. ಇನ್ನೊಂದು ಕ್ವೆಶ್ಚನ್ ಬರ್ಕೊಳ್ಳಿ. ಇಲ್ಲಿ ಒಂದು ಸರ್ಕಲ್ ಇದೆ, ಚಾರ್ಜ್ ರಿಂಗ್ ಇದೆ, ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಸಿಮೆಟ್ರಿಕಲಿ ಆನ್ ದ ರಿಂಗ್, ದೆನ್ ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಪ್ಲಸ್ ಕ್ಯೂ ಅಂತ ಕೇಳಿದ್ದಾರೆ. ಹೇಗೆ ಫೈಂಡ್ ಮಾಡೋದು ಮಕ್ಕಳ, ನೆನ್ಪಿಟ್ಕೊಳ್ಳಿ, ಒಂದು ನೋಟ್ ಅಲ್ಲಿ ಬರೀರಿ. ವೆನ್ ಎವರ್ ದೇರ್ ಇಸ್ ಅ ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, when charge is distributed symmetrically, then symmetrically around plus q ಅಥವಾ minus q, then net force acts on plus q ಅಥವಾ minus q is 0. ಇಷ್ಟೇ ಸಿಂಪಲ್ ಮಕ್ಕಳ. whenever there is a symmetric charge distribution around plus q, ಇಲ್ಲಿ plus q ಆದ್ರೂ ಇರಬಹುದು ಅಥವಾ minus q ಆದ್ರೂ ಇರಬಹುದು, minus q ಅಥವಾ plus q, what is the net force acts on this charge? ನೋಡಿ, ದಿಸ್ ಚಾರ್ಜ್ ಅಂತ ಕೇಳಿದ್ರೆ ಯಾವುದೇ ಪಾಲಿಗಾನ್ ಕೊಡ್ಲಿ, ಪಾಲಿಗಾನ್ ನ ಈ ಚಾರ್ಜ್ ನ ಸುತ್ತ ಪಾಲಿಗಾನ್ ಅಂತ ಕೊಟ್ಟಾಗ ನಿಮ್ಗೆ ಆ ಕಾರ್ನರ್ಸ್ ಅಲ್ಲಿ ಏನಾಗಿರ್ಬೇಕು, ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇರಬೇಕು. ಸಿಮೆಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ then net force acts at the center of the polygon is 0. This is not a polygon. Curved shape ಇದೆ, so this is not a polygon, but here also charge is distributed symmetrically. So what is the net force acts on center of the ring? Center of the ring, ಈ ಪಾಯಿಂಟ್ ಅಲ್ಲಿ ಇರತಕ್ಕಂತ ಚಾರ್ಜ್ ನ ಮೇಲೆ what is the net force acts on this charge q is 0. ಸೊ ಏನಕ್ಕೆ ಮಕ್ಕಳ ಇಲ್ಲಿ ಅಬ್ಸರ್ವ್ ಮಾಡಿ, ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಬರೀತಾರೆ 0 ಅಂತ, ಏನಕ್ಕೆ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿ q ಇದೆ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಸೊ ಇದೇನ್ ಮಾಡುತ್ತೆ, ಫೋರ್ಸ್ F1 ಅಂತ ಬರೀತೀನಿ ಬೇಕಾದ್ರೆ. ಸೊ ಈ ಫೋರ್ಸ್ ಏನ್ ಮಾಡುತ್ತೆ, ಕ್ಯಾನ್ಸಲ್ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಸಿಮಿಲರ್ಲಿ ಈ ಫೋರ್ಸ್ ನ ಕ್ಯಾನ್ಸಲ್ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಸೊ ಹಾಗಾದ್ರೆ what is the net force acts on charge capital Q center of the square? 0. Whenever there is a symmetric charge distribution, then symmetric charge distribution around plus Q or minus Q, then net force acts on plus or minus Q is 0. ಅಷ್ಟೇ ರಬ್ ಮಾಡ್ಲಾ? ಓಕೆ, next question. ಜ್ಞಾನದೀವಿಗೆ ಉರಿಸಿ ಪೂರ್ಣ ಕತ್ತಲೆ ಹರಿಸಿ ವನ ಸುಮವರಾಣಿಸಿ ಮನ ನಿನ್ನೊಳೆನಿಸೆಂದು ಆರತಿ ಬೆಳಗುವೇನು. ಮಕ್ಕಳ ನೋಡಿ ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್. ಲೆಟ್ us consider 4 point charges are placed at the corner of a square as shown in the figure. Then find the net force acts on charge Q. Net force acts on Q. Okay, ನೋಡಿ ಮಕ್ಕಳ, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ KQQ by A square, option B 2KQQ by A square, option C 4KQQ by A square, option D 8KQQ by A square. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವೆಶ್ಚನ್ ಮಕ್ಕಳ ಇದು. ನೋಡಿ ಇಲ್ಲಿ ಕ್ವೆಶ್ಚನ್ ಏನಿದೆ,
4-point charges are placed at the corners of a square as shown in the figure, then capital Q is the point charge placed at the center of the square, then center of the square of sides A, then find the net force acts on capital Q due to these charges. Then option ಕೊಟ್ಟಿದ್ದಾರೆ. Okay, what is the net force acts on capital Q? 0 ಆಗುತ್ತಾ? 0 ಆಗಲ್ಲ ಇಲ್ಲಿ. ಯಾಕೆ ಸಿಮೆಟ್ರಿಕ್ ಚಾರ್ಜ್ ಅಲ್ಲ, ಇಲ್ಲಿ ಮೈನಸ್ ಕ್ಯೂ ಇದೆ ನೋಡಿ, ಅದು ಪ್ಲಸ್ ಕ್ಯೂ ಆಗಿದ್ರೆ ಆನ್ಸರ್ ಇಸ್ 0. ಓಕೆ, ಹೇಗೆ ಸಾಲ್ವ್ ಮಾಡೋದಾಗಾದ್ರೆ ಸೇಮ್ ಫಸ್ಟ್ ಡಯಾಗ್ರಾಮ್ ಬರಿತಾ ಇದ್ದೀನಿ ನೋಡಿ ಮಕ್ಕಳ. ಇಲ್ಲಿ ಡಯಾಗ್ರಾಮ್ ಬರಿತಾ ಇದ್ದೀನಿ. ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಮೈನಸ್ ಕ್ಯೂ 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 ಸೆಂಟರ್ ಆಫ್ ದ ಸ್ಕ್ವೇರ್ ಕ್ಯಾಪಿಟಲ್ ಕ್ಯೂ ಇದೆ. ಫೈಂಡ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯೂ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕ್ಯಾಪಿಟಲ್ ಕ್ಯೂ ನ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ? 4 ಚಾರ್ಜಸ್ ನ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಹೌದಾ? 4 ಪಾಯಿಂಟ್ ಚಾರ್ಜಸ್ ನ ಫೋರ್ಸ್ ಇಲ್ಲಿ ಆಕ್ಟ್ ಆಗ್ತಾ ಇದೆ. ಸೊ ನಾನಿಲ್ಲಿ 1 by 1 ಬರಿತಾ ಹೋಗ್ತೀನಿ ನೋಡಿ ಮಕ್ಕಳ. ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿ, ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್ ಅಂಡ್ ಥರ್ಡ್ ಚಾರ್ಜ್ ಕ್ಯಾನ್ಸಲ್ ಈಚ್ ಅದರ. ಏನಕ್ಕೆ? ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಇದು ಪ್ಲಸ್ ಕ್ಯೂ, ಇದು ಪಾಸಿಟಿವ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ದೆನ್ F1 ಡೈರೆಕ್ಷನ್ ಸಿಗ್ತಾ, F1 ವೆಕ್ಟರ್ ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್. ಅಗೈನ್ ಸ್ಟ್ಯಾಂಡ್ ದೇರ್, ಇಲ್ಲಿದ್ದೀರಾ ಅಂತ ಅನ್ಕೊಳ್ಳಿ, ಇಲ್ಲಿದ್ದೀರಾ. ಓಕೆ, ಫೋರ್ಸ್ ಡ್ಯೂ ಟು ಥರ್ಡ್ ಚಾರ್ಜ್ ರಿಪೆಲ್ ಈಚ್ ಅದರ್. ಏನಕ್ಕೆ? ಲೈಕ್ ಚಾರ್ಜಸ್. ಸೆಂಟರ್ ಆಫ್ ದಿಸ್ ಚಾರ್ಜ್ ಇಂದ ಬರಿತಾ ಇದ್ದೀನಿ F3. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಹಿಯರ್ F1 is equals to F3. ಏನಕ್ಕೆ? ಕೆ ಕ್ಯೂ ಕ್ಯೂ ಇದೆ, ಇಲ್ಲೂ ಅಷ್ಟೇ ಕೆ ಕ್ಯೂ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ನೋಡಿ, ಇಲ್ಲಿಂದ ಎಲ್ಲಿಗೆ ಎಷ್ಟಿದೆಯೋ ಇಲ್ಲಿಂದ ಎಲ್ಲಿಗೆ ಸೇಮ್ ಡಿಸ್ಟೆನ್ಸ್. ಸೊ ಹಾಗಾಗಿ F1 is equals to F3 and theta is equals to 180 ಡಿಗ್ರಿ ಆಗಿದ್ರೆ then net force is equals to 0. F13 is equals to 0. ಸೊ ಈ ಫೋರ್ಸ್ ನ ಏನ್ ಮಾಡ್ತು? ಕ್ಯಾನ್ಸಲ್ ಮಾಡಾಕ್ತು. ಹಾಗಾದ್ರೆ ಉಳಿದಿದ್ದು ಯಾವುದು? ಸೆಕೆಂಡ್ ಚಾರ್ಜ್ ನ ಫೋರ್ಸ್ ಮತ್ತೆ ಫೋರ್ತ್ ಚಾರ್ಜ್ ನ ಫೋರ್ಸ್. ಸೊ ಅಗೈನ್ ನೋಡಿ, ಇದು ಪಾಸಿಟಿವ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಫೋರ್ಸ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಬರಿಬಹುದಾ ಮಕ್ಕಳ? ದಿಸ್ ಈಸ್ F2 ವೆಕ್ಟಾರ್. ಅಗೈನ್ ಅಬ್ಸರ್ವ್ ಮಾಡಿ, ಪಾಸಿಟಿವ್ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಸೇಮ್ ಡೈರೆಕ್ಷನ್ ಇರುತ್ತಾ? ಸೇಮ್ ಡೈರೆಕ್ಷನ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ಯಾವೆರಡು ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಉಳಿದಿದ್ದು F2 ವೆಕ್ಟಾರ್ ಒಂದು, ಇನ್ನೊಂದು F4 ವೆಕ್ಟಾರ್. 2 ಫೋರ್ಸಸ್ ಆಕ್ಟ್ಸ್ ಅಲಾಂಗ್ ಸೇಮ್ ಲೈನ್, ಡೈರೆಕ್ಷನ್ ಈಸ್ ಸೇಮ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಹಾಗಾದ್ರೆ F2 is equals to ನಂಗೆ ಈ ಲೆಂತ್ ಬೇಕು, ಈ ಲೆಂತ್ ಅಬ್ಸರ್ವ್ ಮಾಡಿ, ಇದೆಷ್ಟು ಟೋಟಲ್ ಲೆಂತ್ A. ಹಾಗಾದ್ರೆ ಇದು A/2 ನ ನೋಡಿ ಇಲ್ಲಿ, ದಿಸ್ ಈಸ್ A. ಕ್ಯೂ ಇಂದ ಕ್ಯೂಗಿರೋ ಡಿಸ್ಟೆನ್ಸ್ ಸೈಡ್ ಆಫ್ ದ ಸ್ಕ್ವೇರ್, ಇಲ್ಲಿಂದ ಎಲ್ಲಿಗೆ ಎಷ್ಟು? A/2 ನ. ಸೊ A/2 ಈ ಪಾಯಿಂಟ್ ಇಂದ ಸೆಂಟರ್ ಆಫ್ ದ ಸ್ಕ್ವೇರ್ ಗಿರೋ ಡಿಸ್ಟೆನ್ಸ್ ಎಷ್ಟು? ಅಂಡರ್ ರೂಟ್ A²/4 ಪ್ಲಸ್ A²/4. ಸೊ ಎಷ್ಟು? ರೂಟ್ ಆಫ್ 2A²/4, 2 1s are 2 2s are ಅಂಡರ್ ರೂಟ್ A²/2. ಡಿಸ್ಟೆನ್ಸ್ ಬಿಟ್ವೀನ್ this corner to the center of the square is root of A²/2. So F2 is equals to force due to second charge KQ by R². R is root of A²/2 whole square. Square root cancel. F2 ಸಿಕ್ತಾ? ಹಾಗಾದ್ರೆ F2 ಎಷ್ಟು? F2 is equals to A²/2. ನ್ಯೂಮರೇಟರ್ ಹೋದ್ರೆ A²/2 2/A², 2KQQ by A². F2 ಸಿಕ್ತು. ನೆಕ್ಸ್ಟ್ ನೋಡಿ ಮಕ್ಕಳ, ಇಲ್ಲಿ ಇನ್ನೊಂದು ಫೋರ್ಸ್ ಯಾವುದು? ಫೋರ್ಸ್ ಡ್ಯೂ ಟು ಫೋರ್ತ್ ಚಾರ್ಜ್ ಅಟ್ರಾಕ್ಟ್ ಮಾಡ್ತಿದೆ. ಏನಕ್ಕೆ? ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಸೊ F4 is equals to K capital Q small q divided by distance. Same distance distance is root of A²/2 whole square. So ಎಷ್ಟಾಯ್ತು ಮಕ್ಕಳಾಗಾದ್ರೆ? F4 is equals to square root cancel, A²/2 ನ್ಯೂಮರೇಟರ್ ಹೋದ್ರೆ 2/A², KQQ by 2KQQ by A². So F2 ಸಿಕ್ತು, F4 ಸಿಕ್ತು. ಅಬ್ಸರ್ವ್ ಮಾಡಿ, ಇಲ್ಲಿ ರಿಸಲ್ಟೆಂಟ್ ಫೋರ್ಸ್ ಆಕ್ಟ್ಸ್ ಇನ್ ಸೇಮ್ ಡೈರೆಕ್ಷನ್. ನೆಟ್ ಫೋರ್ಸ್ ಅಂತ ಹೇಳಿದ್ರೆ
Here f net is equals to under root of f2 square plus f4 square plus 2f2 f4 cos 0 ಬರಿಬಹುದಾ? angle between f2 and f4 is 0 cos 0 1 cos 0 so ಎಷ್ಟಾಗುತ್ತೆ 1 ಆಗುತ್ತೆ. ಹಾಗಾದ್ರೆ f net is equals to under root f2 plus f4 whole square ಅಂತ ಬರಿಬಹುದಾ? square root cancel. Here f2 is equals to f4 so ಹಾಗಾಗಿ f net is equals to 2 times f2 ಅಂತ ಬರಿಬಹುದಾ? ಹಾಗಾದ್ರೆ f net is equals to 2 times f2 ಅಂತ ಹೇಳಿದ್ರೆ 2kq by a square so f net is equals to 4kq by a square. Then option C is your answer. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಾ? ಎಸ್. ಓಕೆ, ಇಲ್ಲಿಗೆ ಕುಲಮ್ಸ್ ಲಾ ಮೇಲೆ ನ್ಯೂಮೆರಿಕಲ್ಸ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಮುಕ್ತಾಯಗೊಳ್ಳಲಿದೆ. ಓಕೆ, next heading, write down ಮಕ್ಕಳೇ third charge at equilibrium type. Next heading, write down third charge at equilibrium type. La 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 la. Makla, next heading, write down third charge. Next important last numerical idu. Third charge at equilibrium type. Third charge at equilibrium type. ಇದರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಕೇಳಿದ್ದಾರೆ ಮಕ್ಕಳ. ಬೋರ್ಡ್ ಒರೆಸಿ ಕೈಯೇ ನೋವಾಯ್ತು. ಓಕೆ, ನೋಡಿ ಥರ್ಡ್ ಚಾರ್ಜ್ ಆಟ್ ಈಕ್ವಿಲಿಬ್ರಿಯಂ ಟೈಪ್. ಮಕ್ಕಳ, ಇಲ್ಲಿ ಕ್ವೆಶನ್ ಏನಂತ ಹೇಳಿದ್ರೆ, 2 ಚಾರ್ಜಸ್ ಆಲ್ರೆಡಿ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ಚಾರ್ಜಸ್ ಇದೆಯಪ್ಪ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯಾಪಿಟಲ್ ಕ್ಯೂ ಇದೆ. ದೆನ್ ಈ ಎರಡು ಚಾರ್ಜಸ್ ಗಳ ನಡುವೆ ಒಂದು ಇಂಟರಾಕ್ಷನ್ ಇರುತ್ತೆ, ಹೌದಾ? ಯಾವ ಇಂಟರಾಕ್ಷನ್? ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಕ್ಯಾಪಿಟಲ್ ಕ್ಯೂ, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಈಗ ಅನ್ನೌನ್ ಚಾರ್ಜ್ ನಾನು ನೋಡಿ, ಇವೆರಡರ ನಡುವೆ ಡಿಸ್ಟೆನ್ಸ್ ಡಿ ಇದೆ ಅಂತ ಅನ್ಕೊಳ್ಳಿ. ನಾನೀಗ ಒಂದು ಅನ್ನೌನ್ ಚಾರ್ಜ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಎಕ್ಸಾಕ್ಟ್ ಮಿಡ್ ಪಾಯಿಂಟ್. ಸೊ ಅಂದ್ರೆ d/2. ಸೊ ಪಾಯಿಂಟ್ O is ಮಿಡ್ ಪಾಯಿಂಟ್ ಬಿಟ್ವೀನ್ ದೀಸ್ 2 ಚಾರ್ಜಸ್ ಅಂತ ಹೇಳ್ಬೋದಾ? ದೆನ್ ಈ ಪಾಯಿಂಟ್ ಅಲ್ಲಿ ನಾನೊಂದು ಅನ್ನೌನ್ ಚಾರ್ಜ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ದಿಸ್ ಅನ್ನೌನ್ ಚಾರ್ಜ್? ಸ್ಮಾಲ್ ಕ್ಯೂ ನ ಮೇಲೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್, ಸೆಕೆಂಡ್ ಚಾರ್ಜ್. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಬರಿಬಹುದಾ ಡೈರೆಕ್ಷನ್ F1. ದೆನ್ ಫೋರ್ಸ್ ಡ್ಯೂ ಟು ಸೆಕೆಂಡ್ ಚಾರ್ಜ್, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. Then what is the net force acts on charge Q? Net force acts on charge Q is 0 ಅಂತ ಬರಿಬಹುದಾ? ಗೊತ್ತಾಯ್ತಾ? ಹೇಳಿದ್ ಗೊತ್ತಾಯ್ತಾ? ಬಟ್ ಇಲ್ಲಿ ಕ್ವೆಶನ್ ಹೇಗೆ ಬರುತ್ತೆ ಅಂದ್ರೆ, ನಿಮಗೆ ಎಕ್ಸಾಕ್ಟ್ ಮಿಡ್ ಪಾಯಿಂಟು ಇಲ್ಲೇನೋ ಮ್ಯಾಗ್ನಿಟ್ಯೂಡ್ ಸೇಮ್ ಇತ್ತು. ಸೊ ಹಾಗಾಗಿ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯೂ ಇಸ್ 0, ಬಟ್ ಮ್ಯಾಗ್ನಿಟ್ಯೂಡ್ ಸೇಮ್ ಕೊಡಲ್ಲ ನಿಮಗೆ. ಕ್ವೆಶನ್ ಯಾವ ತರ ಕೊಡ್ತಾರೆ ಅಂತ ಹೇಳಿದ್ರೆ, ನೋಡಿ ಮಕ್ಕಳ, ಇಲ್ಲಿ ಕ್ವೆಶನ್ ಫಸ್ಟ್ ಇಲ್ಲಿ ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ಟೈಪ್ ಅಲ್ಲಿ ಒಂದೆರಡು ಪಾಯಿಂಟ್ ಹೇಳ್ತೀನಿ, ನೋಟ್ ಅಲ್ಲಿ ಬರ್ಕೊಳ್ಳಿ. ಇದನ್ನ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಟ್ರಿಕ್ ಹೇಳ್ಕೊಡ್ತೀನಿ ಇದಕ್ಕೆ. ಫಸ್ಟ್ ನೋಡಿ, ಇಲ್ಲಿ ಕ್ವೆಶನ್ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಫೈಂಡ್ ದ ಲೊಕೇಶನ್ ಆಫ್ ದ unknown charge. unknown charge ಒಂದು ಕ್ವೆಶನ್. ಅಥವಾ ಕ್ವೆಶನ್ ನಂಬರ್ ಬಿ, ಕ್ವೆಶನ್ ಬಿ ಈಸ್ ಫೈಂಡ್ ದ magnitude of
magnitude of unknown charge. ನೋಡಿ ಮಕ್ಕಳ, ಈ ತರ ಕ್ವೆಶನ್ ಕೇಳ್ತಾರೆ ಇಲ್ಲಿ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೋ ಟೆನ್ಷನ್, ನೋ ಟೆನ್ಷನ್, ಬಿ ಹ್ಯಾಪಿ, ನೋ ಬಿ ಪಿ. ಓಕೆ, ನೋಡಿ ಮಕ್ಕಳ, ಇಲ್ಲಿ ಫೈಂಡ್ ದ ಲೊಕೇಶನ್ ಆಫ್ ದ ಅನ್ನೋನ್ ಚಾರ್ಜ್ ಅಂತ ಕೇಳ್ತಾರೆ. ಇನ್ನೊಂದು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅನ್ನೋನ್ ಚಾರ್ಜ್. ಫಸ್ಟ್ ನೋಟ್ ಬರ್ಕೊಳ್ಳಿ, ಆಮೇಲೆ ಹೇಳ್ತೀನಿ ಕ್ವೆಶನ್ ಯಾವ ತರ ಕೇಳ್ತಾರೆ, ಯಾವ ತರ ಆನ್ಸರ್ ಮಾಡಬೇಕು ಅನ್ನೋದನ್ನ. ಫಸ್ಟ್ ನೋಟ್ ಅಲ್ಲಿ ಫಸ್ಟ್ ಪಾಯಿಂಟ್, when like charges are present, when like charges ಕೊಟ್ಟಿದ್ರು ಅಂತ ಅನ್ಕೊಳ್ಳಿ, like charges are present, place unknown charge between them. When like charges are present, then place unknown charge ಎಲ್ಲಿ ಪ್ಲೇಸ್ ಮಾಡಬೇಕು? between them, ಅವೆರಡರ ನಡುವೆ ಪ್ಲೇಸ್ ಮಾಡಬೇಕು. then place between them nearer the small charge, ಎರಡು ಚಾರ್ಜ್ ಇರುತ್ತೆ, ಅದ್ರಲ್ಲಿ ಯಾವ್ದು ಸ್ಮಾಲ್ ಚಾರ್ಜ್ ಇದೆಯೋ ಅದ್ರ ಪಕ್ಕದಲ್ಲಿ ಇಡಬೇಕು. ಗೊತ್ತಾಗ್ತಿದ್ಯಾ? ದೆನ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ, x is equals to location ಅಂತ ಹೇಳಿದ್ರೆ x is equals to root q1 by root q1 plus root q2 into d. ಒಂದೇ ಫಾರ್ಮುಲಾ. where d is distance between charges. ಗೊತ್ತಾಗ್ತಿದ್ಯಾ ಮಕ್ಕಳ? here q1 is small charge. here q1 is ಸ್ಮಾಲ್ ಚಾರ್ಜ್. ಆ ಎರಡು ಚಾರ್ಜ್ ಯಾವ್ದು ಕೊಟ್ಟಿರ್ತಾರಲ್ಲ ಅದರಲ್ಲಿ q1 ಅನ್ನೋದು ಸ್ಮಾಲ್ ಚಾರ್ಜ್. d is distance between q1 and q2 ಅಂತ ನೆನ್ಪಿಟ್ಕೊಳ್ಳಿ, q1 and q2. ಸೆಕೆಂಡ್ ಒನ್, ಫೈಂಡ್ ಮ್ಯಾಗ್ನಿಟ್ಯೂಡ್ ಅಂತ ಕೇಳಿದ್ರೆ ಫಾರ್ಮುಲಾ q is equals to minus q1 q2 by root q1 plus root q2 whole square. ಇಷ್ಟೇನ ಮಕ್ಕಳ? ಈ ಎರಡೂ ಫಾರ್ಮುಲಾದಲ್ಲೂ ಕೂಡ q1 is small charge, and d is distance between q1 and q2. ಕ್ಲಿಯರ್? ಯಾವಾಗ? when like charges ಕೊಟ್ರೆ, when like charges are present, then we place the unknown charge between them nearer the small charge. then formula location of the charge ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದಕ್ಕೆ x is equals to magnitude of the charge, ಎಷ್ಟು ಚಾರ್ಜ್ ನ ಪ್ಲೇಸ್ ಮಾಡಿದ್ರೆ ನೆಟ್ ಫೋರ್ಸ್ ಅದ್ರ ಮೇಲೆ 0 ಆಗುತ್ತೆ ಅಂತ ಹೇಳಿದ್ರೆ q is equals to. ಓಕೆ, ನೆಕ್ಸ್ಟ್ ನೋಡಿ ಮಕ್ಕಳ, when unlike charges are present, when unlike charges are present, then place unknown charge outside nearer the small charge. ಗೊತ್ತಾಯ್ತಾ ಮಕ್ಕಳ? ನಿಯರರ್ ದ ಸ್ಮಾಲ್ ಚಾರ್ಜ್. ನೀಟಾಗಿ ಕೇಳಿಸ್ಕೊಳ್ಳಿ, ತುಂಬಾ ಈಸಿ. ಸೊ ಫಾರ್ಮುಲಾ ಏನ್ ಗೊತ್ತಾ? ಲೊಕೇಶನ್. ಇದು ಯಾವ್ದಕ್ ಫಾರ್ಮುಲಾ? ಇದು ಲೊಕೇಶನ್, ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ. ಇದೇನು? ಎಷ್ಟು ಚಾರ್ಜ್ ನ ಮ್ಯಾಗ್ನಿಟ್ಯೂಡ್, ಎಷ್ಟು ಚಾರ್ಜ್ ನ ಪ್ಲೇಸ್ ಮಾಡಬೇಕು ಅಂತ ಹೇಳಿ. ಓಕೆ, ಫಸ್ಟ್ ಲೊಕೇಶನ್ x is equals to root q2 by root q1 minus root q2 whole square into d. ಸಾರಿ, ಹೋಲ್ ಸ್ಕ್ವೇರ್ ಅಲ್ಲ, ರೂಟ್ q2 by root q1 minus root q2 into d. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ q is equals to q1 q2 by root q1 minus root q2 whole square. ಬರ್ತಿದ್ ಗೊತ್ತಾಯ್ತಾ ಮಕ್ಕಳ? ಬರ್ತಿದ್ ಗೊತ್ತಾಯ್ತಾ? ಬಟ್ ಈ ಫಾರ್ಮುಲಾದಲ್ಲಿ ಹಿಯರ್ ಸೇಮ್ d is distance between two charges q1 and q2, but here q2 is small charge. ಇಷ್ಟು ನೆನಪಿದ್ರೆ ಮಕ್ಕಳ ವೆರಿ ವೆರಿ ಈಸಿ ಟು ಸಾಲ್ವ್ ದ ನ್ಯೂಮೆರಿಕಲ್ಸ್ ಆನ್ ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ಟೈಪ್. ರಬ್ ಮಾಡ್ಲಾ? when third charge is at equilibrium, then find the location and magnitude of the unknown charge ಅಂತ ಕೇಳ್ತಾರೆ. ಓಕೆ, ಕ್ವೆಶನ್ಸ್ ನ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಇವಾಗ ಹೇಗೆ ಕೇಳ್ತಾರೆ, ಹೇಗೆ ಸಾಲ್ವ್ ಮಾಡೋದು ನೀಟಾಗಿ ನೋಡ್ಕೊಳ್ಳಿ ಮಕ್ಕಳ. ವೆರಿ ಈಸಿ. ಈ 4 ಫಾರ್ಮುಲಾ ನೆನಪಿದ್ರೆ ಥರ್ಡ್ ಚಾರ್ಜ್ ಅಟ್ ಇಕ್ವಿಲಿಬ್ರಿಯಂ ಟೈಪ್ ಮೇಲೆ ನ್ಯೂಮೆರಿಕಲ್ಸ್ ವೆರಿ ಈಸಿ. ಅದರ್ವೈಸ್ ಸಮ್ ಕ್ವೆಶನ್ಸ್ ನೀಡ್ ವೆರಿ ವೆರಿ
large time to solve those numericals. ಓಕೆ, ನೋಡಿ ಮಕ್ಕಳ, ಇಲ್ಲಿ ಕ್ವೆಶನ್ ಏನು ಅಂತ ಹೇಳಿದ್ರೆ, ಕ್ವೆಶನ್ two charges q and 4q are separated by a distance d ಅಂತ ಕೊಟ್ಟಿದ್ದಾರೆ. Then find the location of unknown charge and also find the magnitude of unknown charge ಅಂತ ಕೇಳಿದ್ದಾರೆ. ಸೊ ಹೇಗೆ ಫೈಂಡ್ ಮಾಡೋದು? ಫೈಂಡ್ ದ ಲೊಕೇಶನ್ ಅಂದ್ರೆ ಏನು? ನಾನು ಥರ್ಡ್ ಚಾರ್ಜ್ ಅನ್ನ ಪ್ಲೇಸ್ ಮಾಡಬೇಕು. ಅಬ್ಸರ್ವ್ ಮಾಡಿ, ನಾನಾಗ್ಲೇ ಏನ್ ಹೇಳಿದೆ, ವೆನ್ ಎವರ್ ದೇರ್ ಇಸ್ ಲೈಕ್ ಚಾರ್ಜಸ್ ಆರ್ ಪ್ರೆಸೆಂಟ್ ವಿ ಪ್ಲೇಸ್ ಅನ್ನೌನ್ ಚಾರ್ಜ್. ಎಲ್ಲಿ ಪ್ಲೇಸ್ ಮಾಡಬೇಕು? ಬಿಟ್ವೀನ್ ದೆಮ್. ಸೊ ಇಲ್ಲಿ ಕ್ಯೂ ಇದೆ, 4q ಇದೆ, ಇವೆರಡರ ನಡುವೆ ಪ್ಲೇಸ್ ಮಾಡಬೇಕು. ಬಿಟ್ವೀನ್ ದೆಮ್, ನಿಯರ್ ದ ಸ್ಮಾಲ್ ಚಾರ್ಜ್. ಅಬ್ಸರ್ವ್ ಮಾಡಿ, ಯಾವ್ದು ಸ್ಮಾಲ್ ಚಾರ್ಜ್? q 4q. q is small charge. ಸೊ ಹಾಗಾದ್ರೆ unknown charge ನೋಡಿ, ಇಲ್ಲಿ unknown charge ಅದನ್ನ ನಾನು q ಅಂತ ಬರೀತಾ ಇದ್ದೀನಿ. q is unknown charge. ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ? ನಿಯರ್ ದ ಸ್ಮಾಲ್ ಚಾರ್ಜ್, ಬಿಟ್ವೀನ್ ದೆಮ್. ಏನಕ್ಕೆ? ಲೈಕ್ ಚಾರ್ಜಸ್ ಆರ್ ಪ್ರೆಸೆಂಟ್. ಓಕೆ, ನಾನು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಡಿ ಅಂತ ಇದೆ. ಹಾಗಾದ್ರೆ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಪ್ಲೇಸ್ ಮಾಡಬೇಕು? ದಟ್ ಈಸ್ ಎಕ್ಸ್. ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟು ಅಂತ ಕೇಳಿದ್ದಾರೆ ಕ್ವೆಶ್ಚನ್. ಈಗ ಅರ್ಥ ಆಯ್ತಾ? ಅನ್ನೋನ್ ಚಾರ್ಜ್ ನಾನು ಪ್ಲೇಸ್ ಮಾಡಿದ್ರೆ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ದಿಸ್ ಚಾರ್ಜ್ ಇಸ್ 0 ಇರಬೇಕು. ಫೋರ್ಸ್ ಡ್ಯೂ ಟು ದಿಸ್ ಚಾರ್ಜ್ ಇದ್ರ ಮೇಲೆ ಆಕ್ಟ್ ಆದ್ರೂ ಕೂಡ ನೆಟ್ ಫೋರ್ಸ್ ಏನಾಗ್ಬೇಕು? ನಂಗೆ 0 ಆಗಿರ್ಬೇಕು. ದಟ್ ಈಸ್ ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ಟೈಪ್ ಅಂತ ಹೇಳಿದ್ರೆ. ಈ ಎರಡೂ ಚಾರ್ಜಸ್ ಗಳ ನಡುವೆ ನಾನು ಯಾವುದೋ ಒಂದು ಅನ್ನೋನ್ ಚಾರ್ಜ್, ಅದೆಷ್ಟು ಅಂತ ಗೊತ್ತಿಲ್ಲ, ಅದನ್ನ ಎಷ್ಟು ಚಾರ್ಜ್ ತಂದು ನಾನು ಪ್ಲೇಸ್ ಮಾಡಬೇಕು, ಮತ್ತೆ ನಾನು ಎಷ್ಟು ದೂರದಲ್ಲಿ, ಎರಡೂ ಚಾರ್ಜ್ಗಳಿಂದ ಎಷ್ಟು ದೂರದಲ್ಲಿ ಪ್ಲೇಸ್ ಮಾಡಿದ್ರೆ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ದಟ್ ಚಾರ್ಜ್, ಅನ್ನೋನ್ ಚಾರ್ಜ್ ಇಸ್ 0. ದಟ್ ಈಸ್ ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ಟೈಪ್. ನೋಡಿ ಮಕ್ಕಳ, ಈ ಕ್ವೆಶ್ಚನ್ ನ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಯಾವ ತರ ಸಾಲ್ವ್ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಯಾವ ತರ ಸಾಲ್ವ್ ಮಾಡಬೇಕು. ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನಾರ್ಮಲ್ ಪ್ರೊಸೀಜರ್, ಫೈಂಡ್ ದ ಲೊಕೇಶನ್ ಆಫ್ ದ ಅನ್ನೋನ್ ಚಾರ್ಜ್ ಅಂತ ಕೇಳಿದ್ರು ಅನ್ಕೊಳ್ಳಿ. ಫಸ್ಟ್ ಹೇಗೆ ಸಾಲ್ವ್ ಮಾಡೋದು ನೋಡಿ, ಇಲ್ಲಿ ಕ್ಯೂ ಇದೆ, 4q ಇದೆ. ಓಕೆ, ಹಾಗಾದ್ರೆ ಇಲ್ಲಿ ಅವರೇ ನಾವು ಅನ್ನೋನ್ ಚಾರ್ಜ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ನೆಟ್ ಫೋರ್ಸ್ 0 ಅಂತ ನಾವೇ ಅನ್ಕೊಂಡಿದೀವಿ, ಹೌದಾ? ಥರ್ಡ್ ಚಾರ್ಜ್ ಎಲ್ಲಿ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಚಾರ್ಜ್ ಇಸ್ 0. ಸೊ ಹಾಗಾದ್ರೆ ವಾಟ್ ಇಸ್ ದ ಫೋರ್ಸ್ ಆಕ್ಟ್ಸ್ ಆನ್ ದಿಸ್ ಕ್ಯೂ? ನೋಡಿ, ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯೂ ಇಸ್ ಈಕ್ವಲ್ಸ್ ಟು 0 ಅಂತ ನಾವೇ ಅನ್ಕೊಂಡಿದೀವಿ, ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ಟೈಪ್. ಸೊ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ನಾನು ಪ್ಲೇಸ್ ಮಾಡಿದ್ರೆ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ದಿಸ್ ಚಾರ್ಜ್ ಇಸ್ 0 ಅಂತ ಬರ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯೂ? ಅಬ್ಸರ್ವ್ ಮಾಡಿ, ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್, ಫೋರ್ಸ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಸೊ ಎಲ್ಲಿ ಫೋರ್ಸ್ ಫೈಂಡ್ ಮಾಡಬೇಕು? ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯೂ ಬರ್ಕೋಬೇಕು ನಾನು, ಅದನ್ನ ಈಕ್ವೇಟ್ ವಿತ್ 0 ಮಾಡ್ಬೇಕು. ಆಮೇಲೆ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಕ್ಯಾಪಿಟಲ್ ಕ್ಯೂ ಇಸ್, ಅಬ್ಸರ್ವ್ ಮಾಡಿ, ಫಸ್ಟ್ ಚಾರ್ಜ್ ದಿಸ್ ಇಸ್ ಪಾಸಿಟಿವ್, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ದೆನ್ ಫೋರ್ಸ್ ಆಕ್ಟ್ಸ್ ಆನ್, ನೋಡಿ ಇಲ್ಲಿ ಬರೀತಾ ಇದ್ದೀನಿ ಅಷ್ಟೇನೆ ಡೈರೆಕ್ಷನ್ ನ, F1 ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್. Again, force acts on capital Q due to 4q is like charge, repel each other. This is F2. So ಹಾಗಾದ್ರೆ F1 ಎಷ್ಟಪ್ಪ? F1 is equals to K Q by distance ಎಷ್ಟು? x square. Next F2 ಎಷ್ಟಪ್ಪ? K okay 4q ಇದೆ. So 4kq q by distance between these two charges ಎಷ್ಟು? ಇಲ್ಲಿಂದ ಅಲ್ಲಿಗೆ d ಇದೆ, ಇಲ್ಲಿಂದ ಅಲ್ಲಿಗೆ x ಇದೆ. ಸೊ d minus x ಅಂತ ಬರೀಬಹುದಾ? ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು? d minus x. ಗೊತ್ತಾಯ್ತಾ ಮಕ್ಕಳ? ಸೊ d minus x whole square. Then ಇಲ್ಲಿ ಅಬ್ಸರ್ವ್ ಮಾಡಿ, here F1 F2 theta is equals to 180 degree. Theta is equals to 180 degree ಅಂತ ಹೇಳಿದ್ರೆ then net force acts on charge q is under root F1 square plus F2 square plus 2 F2 cos odd number into pi, cos 180 minus 1, cos 180 minus 1. So ಹಾಗಾದ್ರೆ F1 square plus F2 square minus 2 F1 F2 ಆಗುತ್ತೆ. ಸೊ ಹಾಗಾದ್ರೆ ಏನಂತ ಬರೀಬಹುದು? F1 minus F2 ಇಲ್ಲಿ F2 minus F1 whole square root ಅಂತ ಬರೀಬಹುದಾ? ಬಿಕಾಸ್ ಮ್ಯಾಗ್ನಿಟ್ಯೂಡ್ ಆಫ್ force, second force is greater than first force. 4kq by d minus x whole square ಇದೆ. Okay, F2 minus F1 whole square, square root cancel. then ಏನಂತ ಬರೀಬಹುದು? ಹಾಗಾದ್ರೆ net force acts on q is equals to F2 minus F1. F2 ಅಂತ ಹೇಳಿದ್ರೆ 4kq by ಎಷ್ಟು? d minus x whole square
minus k q by x square. So net force acts on q is 0. So 0 is equals to 4k q by d minus x whole square minus k q by x square. ಈ ಕಡೆ ತಗೊಂಡ್ರೆ LHS ತಗೊಂಡ್ರೆ k q by x square is equals to 4k q by d minus x whole square. Then k q cancel, q cancel, d minus x whole square is equals to 4x square. A minus b whole square formula, a square plus b square, a square plus b square minus 2dx is equals to 4x square. 4x square minus okay makla 4x square minus x square 3x square is equals to d square minus 2dx agutta. d square minus 2dx 3x square is equals to okay ಇದು ಯಾವ ಫಾರ್ಮುಲಾ ಇದೆ 3x square plus 2dx minus d square is equals to 0. ax square plus bx plus c is equals to ಫಾರ್ಮುಲಾ ಇದೆ 0 ಫಾರ್ಮುಲಾ ಇದೆ. ಒನ್ಸ್ ಕ್ರಾಸ್ ಚೆಕ್ ಮಾಡಿ ಏನಾದ್ರೂ ಮಿಸ್ಟೇಕ್ ಆಯ್ತಾ. ಫಾಸ್ಟ್ f1 is equals to k q by x square d minus x ಕರೆಕ್ಟ್ ಇದೆ whole square. then net force f2 minus f1 whole square ಕರೆಕ್ಟ್ ಇದೆ. okay 4k q by d minus x whole square minus k q by x square. okay ಮಕ್ಕಳ ಕರೆಕ್ಟ್ ಇದೆ. ನೋಡಿ ಇಲ್ಲಿ ax square plus bx plus c ಫಾರ್ಮಲ್ ಇದೆ. ಹಾಗಾದ್ರೆ ಹಿಯರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮಲ್ ಇದೆ. ಲೆಂತಿ ಆಯ್ತು. ಸೊ a is equals to 3, b is equals to 2d, c is equals to minus 1, then x is equals to minus b plus or minus root of b square minus 4ac whole divided by 2a. So x is equals to minus b minus 2d plus or minus root of b square ಅಂತ ಹೇಳಿದ್ರೆ b square 2d whole square 4d square minus 4 into a ಅಂತ ಹೇಳಿದ್ರೆ 3 into c ಅಂತ ಹೇಳಿದ್ರೆ minus 1. ಸೊ ಎಷ್ಟಾಗುತ್ತೆ whole divided by 2 into a 2 3s are 6. so x is equals to minus 2d plus or minus root of 4 3s are 12 plus 12. c is equals to minus d square. Sorry makla, c is equals to minus d square minus into minus plus 12d square plus 4d square 16d square by 6. then x is equals to minus 2d plus or minus 4d whole divided by 6 minus 2d. x is equals to minus 2d plus 4d whole divided by 6 ಅಥವಾ x is equals to minus 2d minus 4d whole divided by 6. so x is equals to 4d minus 2d 4d minus 2d 2d by 6 ಮಕ್ಕಳ 2 1s 2 3s. so ಹಾಗಾದ್ರೆ x is equals to d by 3. x is equals to d by 3. x is equals to minus 6d by 6 minus d na. yes, this is not true because here observe ಮಾಡಿ x is less than d. ಗೊತ್ತಾಗ್ತಿದ್ಯಾ. so less than d ಅಂದ್ರೆ x is equals to d by 3 is right answer. ಅರ್ಥ ಆಯ್ತಾ ಮಕ್ಕಳ. ಬಟ್ ಲೆಂತಿ ಆಗುತ್ತೆ ನೋಡಿ. ಬೋರ್ಡ್ ಎಕ್ಸಾಮ್ ಅಲ್ಲಿ ಕೊಟ್ರೆ ಈ ತರಾನೇ ಸಾಲ್ವ್ ಮಾಡಬೇಕು. ಬೋರ್ಡ್ ಎಕ್ಸಾಮ್ ಅಲ್ಲಿ ಕೊಟ್ರೆ ಬಟ್ ನಾನು ಹೇಳಿದ್ನಲ್ಲ ಟ್ರಿಕ್ ಯೂಸ್ ಮಾಡಿದ್ರೆ ಇಟ್ ಇಸ್ ವೆರಿ ವೆರಿ ಈಸಿ ಟು ಸಾಲ್ವ್. x is equals to d by 3 ಅಂತ ಆನ್ಸರ್. ಸೊ ಹೇಗೆ ಸಾಲ್ವ್ ಮಾಡೋದು ನೋಡಿ. ಇಲ್ಲಿ ರಬ್ ಮಾಡ್ಲಾ ಐ ಕ್ಯಾನ್ ರಬ್ ದಿಸ್. ಎಸ್ ಓಕೆ ನೋಡಿ ಇಲ್ಲಿ ಮಕ್ಕಳ. ಸೊ x is equals to d by 3 ಬಂತು ನಮಗೆ ಆನ್ಸರ್. ಓಕೆ ಕ್ರಾಸ್ ಚೆಕ್ ಮಾಡೋಣ. ಏನು ಕ್ವೆಶ್ಚನ್. q and plus 4q separated by distance d, then where we place the unknown charge
then system gets equilibrium. Okay, q 4q d. Location x is equals to formula ಏನ್ ಹೇಳಿದೆ, root q1 by root q1 plus root q2 into d. ಯಾವಾಗ? when like charges are present, introduce unknown charge between them nearer the small charge. between them ಅಂತ ಹೇಳಿದ್ರೆ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು between them nearer the small charge. ಹಾಗಾದ್ರೆ what is the x ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? nearer the small charge. so x is equals to, ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ root q1, here q1 is small charge. ಇಲ್ಲಿ small charge ಯಾವುದು? ಹಾಗಾದ್ರೆ small charge q1 is equals to q2 is equals to 4q. then x is equals to formula root of q1 ಅಂತ ಹೇಳಿದ್ರೆ q divided by root q1 ಅಂತ ಹೇಳಿದ್ರೆ root q plus q2 ಅಂತ ಹೇಳಿದ್ರೆ root of 4q into d. ಬರಿಬಹುದಾ ಮಕ್ಕಳ? so x is equals to root q by root q plus 4 root of 4q. ನೋಡಿ root q plus okay, root ಇಂದ 4 ನ ಔಟ್ಸೈಡ್ ತೆಗೆದ್ರೆ 2 root q into d. ಬರಿಬಹುದಾ? so x is equals to root q by 2 plus 1 3 root q into d. root q cancel, x is equals to d by 3. very easy. ಈ ಫಾರ್ಮುಲಾ ನೆನಪಿಟ್ಕೊಂಡ್ರೆ x is equals to d by 3. ಲೊಕೇಶನ್, ನಾನು ಎಲ್ಲಿ ಥರ್ಡ್ ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ರೆ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ಥರ್ಡ್ ಚಾರ್ಜ್ 0 ಆಗುತ್ತೆ ಅಂತ ಕೇಳಿದ್ರೆ x is equals to d by 3 ಡಿಸ್ಟೆನ್ಸ್ ಅಲ್ಲಿ ಪ್ಲೇಸ್ ಮಾಡಿದ್ರೆ x is equals to d by 3 ಫ್ರಮ್ q, ರೈಟ್ ಸೈಡ್ ದ q. ಹಾಗಾದ್ರೆ 4q ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾನು? d minus d by 3. ನೋಡಿ ಮಕ್ಕಳ, ಕ್ವಶನ್ ಅಲ್ಲಿ ಈ ತರ ಟ್ವಿಸ್ಟ್ ಕೂಡ ಕೇಳಿರ್ತಾರೆ. d minus d by 3 ಅಂತ ಹೇಳಿದ್ರೆ 3d minus d 2d by 3. ಸೊ ಹಾಗಾದ್ರೆ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ q is 0. 2d by 3 ಡಿಸ್ಟೆನ್ಸ್ ಫ್ರಮ್ 4q ಅಂತ ಬರಿಬಹುದು ಬೇಕಾದ್ರೆ, ಅಥವಾ ಆಪ್ಷನ್ ಅಲ್ಲಿ d by 3 ಫ್ರಮ್ q. ಸೊ ನೀಟ್ ಆಗಿ ನೋಡ್ಬಿಟ್ಟು ಬರಿಬೇಕು. ನಾನು ಯಾವ ಚಾರ್ಜ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ರೆ ನೆಟ್ ಫೋರ್ಸ್ 0, ಅದಕ್ಕೆ ಫಾರ್ಮುಲಾ ಏನು? q is equals to minus q1 q2 minus q1 q2 divided by root q1 plus root q2 whole square. q is equals to minus q1 q2 minus q1 q2 minus q1 ಅಂತ ಹೇಳಿದ್ರೆ q into q2 ಅಂತ ಹೇಳಿದ್ರೆ 4q divided by root q1 root of q1 ಅಂತ ಹೇಳಿದ್ರೆ q plus root of q2 ಅಂತ ಹೇಳಿದ್ರೆ 4q whole square. ಹೌದಾ? ಸೊ q is equals to minus 4q square by root of 4q 4 ನ ಔಟ್ಸೈಡ್ ತೆಗೆದ್ರೆ 2 root q plus root q 3 root q whole square. ಬರಿಬಹುದಾ ಮಕ್ಕಳ? ಹಾಗಾದರೆ q is equals to minus 4q square by 9q cancel. so ಹಾಗಾದ್ರೆ what is the magnitude of charge? minus 4q by 9 ನ ನಾನು ಎರಡು ಚಾರ್ಜಸ್ ಗಳ ನಡುವೆ ಇಂಟ್ರೊಡ್ಯೂಸ್ ಮಾಡಿದ್ರೆ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ದಿಸ್ ಚಾರ್ಜ್ ಈಸ್ 0. ಅರ್ಥ ಆಯ್ತಾ? ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ಟೈಪ್ ಅರ್ಥ ಆಯ್ತಾ? ನೋಡಿ, ಈ ಎರಡು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ಸಾಲ್ವ್ ದ ನ್ಯೂಮರಿಕಲ್ಸ್. ಓಕೆ ಮಕ್ಕಳ, ಅದರ್ವೈಸ್ ಇಟ್ ಈಸ್ ಲೆಂತಿ ಪ್ರೋಸೆಸ್, ಬಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅದೇ ತರ ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Let us consider 2-point charges plus q and minus 9q are separated by a distance d. Then find the question A. Find the location of the unknown charge and also find the magnitude of the unknown charge. Find the location and magnitude. ನಾನು ಯಾವ ಚಾರ್ಜ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಎಷ್ಟು ಮ್ಯಾಗ್ನಿಟ್ಯೂಡ್ ಇರೋ ಚಾರ್ಜ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ದಟ್ ಚಾರ್ಜ್ 0 ಆಗಿರುತ್ತೆ. ಇನ್ನೊಂದು ಕ್ವೆಶ್ಚನ್ ಏನು? ನಾನು ಯಾವ ಚಾರ್ಜ್ ಅನ್ನ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಾನು ಚಾರ್ಜ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನೆಟ್ ಫೋರ್ಸ್ 0 ಆಗಿರುತ್ತೆ ಕ್ವೆಶ್ಚನ್. ಓಕೆ, ಆಯ್ತಾ ಮಕ್ಕಳ? ಈ ಕಡೆ ಬರ್ದು ರಬ್ ಮಾಡ್ಲಾ? ಟ್ರೈ ಮಾಡಿ ಅದನ್ನ, ಆ ಕ್ವೆಶ್ಚನ್ 2-point charges q and minus 9q are separated by distance small d. Then find the location of the unknown charge and also find the magnitude of the unknown charge. ಹೇಗೆ ಸಾಲ್ವ್ ಮಾಡೋದು ಮಕ್ಕಳ?
ಫಸ್ಟ್ ಎ ಫಾರ್ಮುಲಾ ಗೊತ್ತು ನಿಮ್ಗೆ. ವೆನ್ ಎವರ್ ಅನ್ಲೈಕ್ ಚಾರ್ಜಸ್ ಆರ್ ಪ್ರೆಸೆಂಟ್, ನೋಡಿ ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ, ಇಲ್ಲಿ ನೆಗೆಟಿವ್. ವೆನ್ ಎವರ್ ಅನ್ಲೈಕ್ ಚಾರ್ಜಸ್ ಆರ್ ಪ್ರೆಸೆಂಟ್ ವಿ ಇಂಟ್ರೊಡ್ಯೂಸ್ ಅನ್ನೌನ್ ಚಾರ್ಜ್. ಎಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ನೋಡಿ, ಇಲ್ಲಿ ಪ್ಲಸ್ ಕ್ಯೂ ಇದೆ, -9q ಇದೆ. ಇದರಲ್ಲಿ ಯಾವುದು ಸ್ಮಾಲ್ ಚಾರ್ಜ್, ಯಾವುದು ಲಾರ್ಜ್ ಚಾರ್ಜ್? plus q minus 9q. Minus 9q is small charge. Wrong. Plus q is small charge. This is positively charged. This is negatively charged. ಗೊತ್ತಾಗ್ತಿದ್ಯಾ? ನೆಗೆಟಿವ್ಲಿ ಚಾರ್ಜ್ಡ್ -9q ಇದೆ, ಪಾಸಿಟಿವ್ಲಿ ಚಾರ್ಜ್ಡ್ ಬರೀ q ಇದೆ. ಸೊ ಹಾಗಾಗಿ q is small charge. So whenever we know that whenever unlike charges are present, then we introduce unknown charge outside and nearer the small charge ಅಂತ ಗೊತ್ತು ನಮಗೆ. We introduce unknown charge outside and nearer the small charge. ಸೊ ಹಾಗಾದ್ರೆ x is equals to what? ಕ್ವೆಶ್ಚನ್ ಅರ್ಥ ಆಯ್ತಾ ಇವಾಗ? ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ ಚಾರ್ಜಸ್ ಏನ್ ಕೊಟ್ಟಿದ್ದಾರೆ? ಸ್ಮಾಲ್ d ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಡೈರೆಕ್ಟ್ ಬರ್ದ್ಬಿಡೋಣ. x is equals to ಫಾರ್ಮುಲಾ ಏನು? x is equals to root q2 by root q1 minus root q2 into d. So x is equals to root q2 is small charge. Here q2 is small charge. Then root q2 ಅಂದ್ರೆ q root of q1 ಅಂತ ಹೇಳಿದ್ರೆ 9q minus root q into d. So ಹಾಗಾದ್ರೆ x is equals to root q by root of 9q ಅಂತ ಹೇಳಿದ್ರೆ 3 root q minus root q into d. So ಹಾಗಾದ್ರೆ ಮಕ್ಕಳ x is equals to ಎಷ್ಟು? root q by x is equals to root q by 3 root q minus root q 2 root q cancel into d ಆಗೆ ಇದೆ. So x is equals to d by 2. x is equals to d by 2. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಅನ್ನೌನ್ ಚಾರ್ಜ್ ಅಂತ ಕೇಳಿದ್ದಾರೆ, ಕ್ವೆಶ್ಚನ್ ಬಿ. So q is equals to q1 q2 by root q1 minus root q2 whole square. So ಹಾಗಾದ್ರೆ q is equals to q1 q2 q into 9q square divided by root of q1 is 9q, q2 is small charge, q whole square. So 9q square by root of 9q is 3 root q minus root q ಅಂತ ಬರೀಬಹುದಾ? ಸೊ ಹಾಗಾದ್ರೆ 2 root q whole square. 9 ನ ರೂಟ್ ಇಂದ ಹೊರಗೆ ತೆಗೆದ್ರೆ 3 root q minus root q 2 root q whole square. ಸೊ ಹಾಗಾದ್ರೆ 9q square by 4q. q cancel. ಹಾಗಾದ್ರೆ q is equals to 9 by 4q. ಮಕ್ಕಳೇ, ಮುದ್ದು ಮಕ್ಕಳೇ, ಮ್ಯಾಗ್ನಿಟ್ಯೂಡ್ ಆಫ್ ಅನ್ನೌನ್ ಚಾರ್ಜ್ ಸಿಕ್ಕಿತು. ಅರ್ಥ ಆಯ್ತಾ ಮಕ್ಕಳ? ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ಟೈಪ್ ನ್ಯೂಮರಿಕಲ್ಸ್ ended here. ರಬ್ ಮಾಡ್ಲಾ? ಓಕೆ, ಕ್ಯಾನ್ ಐ ರಬ್ ದ ಬೋರ್ಡ್? ಓಕೆ ಮಕ್ಕಳ, ಲಾಸ್ಟ್ ಕ್ವೆಶ್ಚನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವೆಶ್ಚನ್ ಹೋಮ್ವರ್ಕ್ ಟ್ರೈ ಮಾಡಿ. ಕ್ವೆಶ್ಚನ್, if two charges plus q and minus 3q are separated by distance d such that the charge 2q is introduced nearer the charge q
nearer the charge q, then the net there is no force acts on to q. Then find the there is no any forces acts on to q, then find the location of 2q. Then find the location of 2q. Option A, d plus root 3 d by 2. Option B, d minus root 3 d by 2. Option C, d by 2. Option D, minus d. Okay makla, try ಮಾಡಿ. If two charges plus q and minus 3q are separated by distance d such that the charge 2q is introduced near the charge q ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನ್ಲೈಕ್ ಚಾರ್ಜಸ್ ಇದೆ. we introduce unknown charge outside nearer the small charge, then there is no force acts on 2q ಅಂತ ಹೇಳಿದ್ರೆ 2q ಇಂಟ್ರೊಡ್ಯೂಸ್ ಮಾಡಿದ್ರೆ net force acts on 2q is 0 ಅಂತ ಕೊಟ್ಟಿದ್ದಾರೆ. find the location of 2q. ನಾನು ಎಲ್ಲಿ ಆ ಚಾರ್ಜ್ ಅನ್ನ ಪ್ಲೇಸ್ ಮಾಡಬೇಕು ಹಾಗಾದರೆ? ಕ್ವೆಶ್ಚನ್ ಅರ್ಥ ಆಯ್ತಾ ಮಕ್ಕಳ? ಕ್ವೆಶ್ಚನ್ ಅರ್ಥ ಆಯ್ತಾ? ಫಾಸ್ಟ್ ಟ್ರೈ ಮಾಡಿ. ಸೊ ಇದನ್ನ ನೀವು ಹಾಗೆ ಹೇಳಿದ್ನಲ್ಲ, ಫಸ್ಟ್ ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಕ್ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ. ಯೂಸಿಂಗ್ ಟ್ರಿಕ್ ವಿ ನೋ ದಟ್ ಹಿಯರ್ ಅನ್ಲೈಕ್ ಚಾರ್ಜಸ್ ಆರ್ ಪ್ರೆಸೆಂಟ್. ವಿ ನೋ ದಟ್ ಅನ್ಲೈಕ್ ಚಾರ್ಜಸ್ ಆರ್ ಪ್ರೆಸೆಂಟ್, ದೆನ್ ವಿ ಇಂಟ್ರೊಡ್ಯೂಸ್ unknown charge nearer the small charge outside. Then x is equals to, unlike charges, x is equals to root q2 by root q1 minus root q2 into d. So you'll observe ಮಾಡಿ x is equals to root q2. Here q2 is small charge ಅಂತ ಹೇಳಿದ್ರೆ small q root q divided by root of root q1 ಅಂತ ಹೇಳಿದ್ರೆ here q1 is equals to 3q, q2 is equals to q. Here q2 is small charge. ಗೊತ್ತಾಗ್ತಿದೆಯಾ ಮಕ್ಕಳ? q1 ಅಂತ ಹೇಳಿದ್ರೆ 3q minus root q into d. So x is equals to root q divided by root 3 into root q. Root 3 root q ಕಾಮನ್ ತೆಗೆದ್ರೆ root 3 minus 1 into d ಬರುತ್ತಾ? root q cancel. x is equals to d by root 3 minus 1. ಬಟ್ ಆಪ್ಷನ್ ಅಲ್ಲಿ ಎಲ್ಲೂ ಇಲ್ಲ. ಸೊ rationalize the denominator. root 3 plus 1 by root 3 plus 1. So x is equals to a square minus b square. root 3 minus 1 square. Numerator root 3 plus 1 into d. Then x is equals to root 3 plus 1 into d by root 3 whole square ಅಂತ ಹೇಳಿದ್ರೆ square root cancel. 3 minus 1 2. root 3 plus 1 root 3 plus 1 into d by 2. Option A is the right answer. Okay ಮಕ್ಕಳ, ಇಲ್ಲಿಗೆ ಇವತ್ತಿನ ಲೆಕ್ಚರ್ ಕಂಪ್ಲೀಟೆಡ್. ನಾಳೆ ಪರ್ಮಿಟಿವಿಟಿ ಆಫ್ ದ ಗಿವನ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳಿದ್ರೆ ಏನು, ರಿಲೇಟಿವ್ ಪರ್ಮಿಟಿವಿಟಿ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ AG Physics Classes. ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್.